ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಒಂದು ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಹಳೆ ಕಾಲದ ಅಡುಗೆ. ಇದನ್ನು ರುಚಿಯಾಗಿ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮರಾಠಿಯಲ್ಲಿ ಇದಕ್ಕೆ ದಿವಸಿ ಅಂತ ಹೇಳ್ತೀವಿ, ಮತ್ತು ದಿವಸ ಅಂತಲೂ ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಇದಕ್ಕೆ ಏನು ಬಟ್ಲು ಕಡುಬು ಅಂತ ಹೇಳ್ಬೋದೇನೋ, ನಂಗೆ ಗೊತ್ತಿಲ್ಲ. ಇದಕ್ಕೆ ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ದಯವಿಟ್ಟು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಆಮೇಲೆ ಹಿಟ್ಟು ಮಾಡಿಕೊಂಡು ಬರಬೇಕು. ಮಾಡ್ಕೊಂಡ್ಬಂದು ನಾವು ಈ ರೆಸಿಪಿಯನ್ನು ಮಾಡಬೇಕು. ಈಗ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಈ ಗ್ಲಾಸ್ನಿಂದ 3 ಗ್ಲಾಸ್ನಷ್ಟು ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೀರು ಬಿಸಿಯಾದ ನಂತರ ನೀರು ಕುದೀತಾ ಇರಬೇಕು. ಕುದಿಯುವಾಗ ನಾವು ಈ ಹಿಟ್ಟು ಹಾಕಬೇಕು. 3 ಗ್ಲಾಸ್ ನೀರಿಗೆ 3 ಗ್ಲಾಸಷ್ಟು ಹಿಟ್ಟು ಹಾಕಿ ಸ್ವಲ್ಪ 1-2 ನಿಮಿಷ ಬಿಡಬೇಕು. ಈ ರೀತಿ ನೋಡಿ ಕುದಿ ಬಂದಿದೆ. ಈ ರೀತಿಯಾಗಿ ಕುದಿ ಬರಬೇಕು. ಸ್ವಲ್ಪ ಹೊತ್ತು ಬಿಟ್ಟು ನಂತರ ನಾವು ತಿರುಗಿಸ್ಬೇಕು. ಉರಿಯನ್ನು ಕಡಿಮೆ ಮಾಡಿ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಮಾಡ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು. ಮತ್ತು ಒಲೆ ಮೇಲೆ ಇಟ್ಟುನೇ ನಾವು ಈ ರೀತಿಯಾಗಿ ಮಾಡ್ಕೋಬೇಕು. ಕೆಳಗಿಟ್ಟು ಮಿಕ್ಸ್ ಮಾಡಲಿಕ್ಕೆ ಮಾಡಬೇಡಿ. ಮತ್ತು ಈ ಚಮಚ ತೊಗೊಂಡಿದ್ದೇನೆ ನೋಡಿ ನಾನು, ಇದರ ಹಿಂಭಾಗದಿಂದನೇ ನೀವು ತಿರುಗಿಸಿ, ಚೆನ್ನಾಗಿ ತಿರುಗಿಸ್ಲಿಕ್ಕೆ ಬರುತ್ತೆ. ಮುಂದಿನ ಭಾಗದಿಂದ ತಿರುಗಿಸಿದರೆ ಅಷ್ಟು ಸರಿಯಾಗಿ ಬರಲ್ಲ. ಒಂದು 2-3 ನಿಮಿಷ ನಾವು ತಿರುಗಿಸಿದ ನಂತರ ಈ ರೀತಿಯಾಗಿ ಹಿಟ್ಟು ಮುಟ್ಟಿ ನೋಡಬೇಕು. ನೋಡಿ, ಅಂಟ್ಕೊಳ್ಳಲ್ಲ ಕೈಗೆ. ನಮ್ಮದು ಹಿಟ್ಟು ಚೆನ್ನಾಗಿ ಬೆಂದಿದ್ರೆ ಅದು ಅಂಟ್ಕೊಳ್ಳಲ್ಲ ಕೈಗೆ. ಅದು ರಬ್ಬರ್ ಥರ ಆಗುತ್ತೆ ಒಂಥರ. ನೋಡಿ, ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ನಾವು ಹಿಟ್ಟು. ಕುದ್ದಾದ ನಂತರ ಒಂದು 3-4 ನಿಮಿಷನಾದರೂ ನಾವು ಕುದಿಸ್ಕೋಬೇಕು. ನಂತರ ಒಂದು 5-6 ನಿಮಿಷ ಇದರ ಪ್ಲೇಟನ್ನು ಮುಚ್ಚಿ ಇಡಬೇಕು. ಇವಾಗ ಇಲ್ಲಿ 6 ನಿಮಿಷ ಆಗಿದ್ದೆ. ಈಗ ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದು ಪರಾತ್ನಲ್ಲಿನಾದರೂ ಹಾಕೋಬೋದು, ಇಲ್ಲಾಂದರೆ ಒಂದು ಪ್ಲೇಟ್ನಲ್ಲಿ ಆದ್ರೂ ಹಾಕಬಹುದು. ನಾನಿಲ್ಲಿ ಗ್ಯಾಸ್ ಕಟ್ಟೆ ಮೇಲೇ ತೊಗೋತಾ ಇದ್ದೀನಿ. ಯಾಕೆಂದರೆ ಹಿಟ್ಟು ನಾದಬೇಕಾದ್ರೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಹಿಟ್ಟು ಚೆನ್ನಾಗಿ ನಾವು ನಾದ್ಕೋಬಹುದು. ಪರಾತ್ನಲ್ಲಿ ಆದರೆ ನಮಗೆ ನಾದ್ಕೊಳ್ಳಿಕ್ಕೆ ಸರಿಯಾಗಲ್ಲ, ಜಾರತ್ತೆ ಪರಾತ್. ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ಟೆ ಮೇಲೇ ಈ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಈ ರೆಸಿಪಿ ಮಾಡಬೇಕು ಅಂದರೆ ನಮಗೆ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಹಿಟ್ಟು ನಾದಿದ್ವಿ ಅಂದ್ರೇ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅದು ಒಂಥರ ಬಿರುಕು ಬಿಡುತ್ತೆ ನೋಡಿ, ಸುತ್ತಲೆಲ್ಲ ಬಿರುಕು ಬಿಟ್ಟಂಗೆ ಆಗುತ್ತೆ. ಆ ರೀತಿ ಆಗುತ್ತೆ ನಾವು ಚೆನ್ನಾಗಿ ಹಿಟ್ಟು ನಾದಲಿಲ್ಲ ಅಂದರೆ. ಈಗ ಇದರಲ್ಲಿ ಅರ್ಧ ಮಾಡಿಕೊಂಡು ನಾನು ಹಿಟ್ಟು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮ ಅಂಗೈ ಇರುತ್ತೆ ನೋಡಿ, ಈ ಅಂಗೈಯಿಂದನೇ ನಾವು ಚೆನ್ನಾಗಿ ಹಿಟ್ಟು ನಾದ್ಕೋಬೇಕು. ಹೆಚ್ಚು ನೀರು ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ನೀವು ಕೈ ತಂಪು ಮಾಡ್ಕೊಳ್ಳಿ ಅಷ್ಟೇ. ಮಾಡಿಕೊಂಡು ನೀವು ಹಿಟ್ಟು ಈ ರೀತಿಯಾಗಿ ನಾನು ನಾದ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನಾದ್ಕೊಳ್ಳಿ ನೀವು ಹಿಟ್ಟು. ನಾದ್ಕೊಂಡು ಈ ಹಿಟ್ಟನ್ನು ಇದೇ ರೀತಿ ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ಆಗಬೇಕು. ಹಿಟ್ಟು ನಾದಿದ್ದು ಸಾಫ್ಟ್ ಆಗಬೇಕು. ನಾವು ಈ ರೀತಿ ಮಾಡ್ತಾಯಿದ್ದೀನಿ, ಆದರೆ ಕೈಗೆ ಅಂಟ್ಕೊಳ್ತಾ ಇಲ್ಲ ನೋಡಿ. ಅದನ್ನು ಹಿಟ್ಟು ಸರಿಯಾಗಿ ಕುದ್ದಿಲ್ಲ ಅಂದರೆ ಅದು ಅಂಟ್ಕೊಳ್ಳುತ್ತೆ ಕೈಗೆ. ಈ ಚೆನ್ನಾಗಿ ಬೆಂದಿದ್ರೆ ಹಿಟ್ಟು ಅಂಟ್ಕೊಳ್ಳಲ್ಲ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನಮಗೆ ಸ್ವಲ್ಪ ಅದರಲ್ಲಿಂದ ಹಿಟ್ಟನ್ನು ತಗೋಬೇಕು. ತಗೊಂಡು ಇದರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಪಕ್ಕಕ್ಕಿಡಿ. ಮತ್ತು ಈ ಹಿಟ್ಟು ಇನ್ನೊಮ್ಮೆ ಸ್ವಲ್ಪ ನಾದ್ಕೊಂಡಾದಮೇಲೆ ನಾವು ನಮಗೆ ಬೇಕಾದ ಆಕಾರದಲ್ಲಿ ನಾವು ಹಿಟ್ಟನ್ನು ತಗೊಂಡು ಈ ದಿವಸಿಯನ್ನು ನಾವು ಮಾಡಬಹುದು. ಈಗ ನಾನು ದೊಡ್ಡ ನಿಂಬೆಹಣ್ಣು ಇರುತ್ತೆ ನೋಡಿ, ಆ ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನು ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಹಿಟ್ಟು ನಾನು ತೊಗೊಂಡಿದ್ದೀನಿ. ನಿಮಗೆ ದೊಡ್ಡದು ಸೈಜ್ನಲ್ಲಿ ಮಾಡಲಿಕ್ಕೆ ಬರಲ್ಲ ಅಂದರೆ ಇದಕ್ಕಿಂತ ಸ್ವಲ್ಪ ಹಿಟ್ಟು ಕೂಡ ನೀವು ತೊಗೊಂಡು ಟ್ರೈ ಮಾಡಬಹುದು. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಮತ್ತು ಸ್ವಲ್ಪ ನೀರು ಹಚ್ಕೊಂಡು ಕೂಡ ನೀವು ಮಾಡಬಹುದು. ಈಗ ಈ ರೀತಿಯಾಗಿ ಸ್ವಲ್ಪ ರೋಲ್ ಮಾಡಿಕೊಂಡು ಸ್ವಲ್ಪ ನೀರು ಸ್ವಲ್ಪ ಎಣ್ಣೆ ಹೀಗೆ ಜಸ್ಟ್ ನೀವು ಬೆರಳು ಸ್ವಲ್ಪ ಮುಳುಗಿಸಿ ತೊಗೊಂಡು ಈ ರೀತಿಯಾಗಿ ಮಧ್ಯದಲ್ಲಿ ಈ ರೀತಿಯಾಗಿ ಹೋಲ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಈ ರೀತಿಯಾಗಿ ನೀವು ಮಾಡಿ ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಮತ್ತು ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ. ಮತ್ತು ನಮ್ಮ ಹೆಬ್ಬೆರಳು ಇರುತ್ತೆ ನೋಡಿ, ಆ ಹೆಬ್ಬೆರಳಿಗೂ ಚೆನ್ನಾಗಿ ಸ್ವಲ್ಪ ನೀವು ಎಣ್ಣೆ ಮತ್ತು ನೀರನ್ನು ಹಚ್ಕೊಂಡು ಹೆಬ್ಬೆರಳು ಒಳಗಡೆ ಹಾಕಿ ಮೇಲ್ಗಡೆ ತೋರು ಬೆರಳು ಮತ್ತು ಮಧ್ಯದ ಬೆರಳಿನಿಂದ ಒತ್ತಬೇಕು. ಹೀಗೆ
ಒತ್ತಿ ಈ ರೀತಿಯಾಗಿ ರೌಂಡ್ ಮಾಡಿ ನಾವು ಮಾಡಬೇಕು. ಮತ್ತು ಎಡಗೈ ಬೆರಳೇನಿದೆಯಲ್ಲ ಹೆಬ್ಬೆರಳು, ಇದು ಸಪೋರ್ಟಿಗೆ ಅಂತ, ಜಸ್ಟ್ ಸಪೋರ್ಟಿಗೆ ಅಂತ ಅಷ್ಟೇ ಮೇಲ್ಗಡೆ ಇರಲಿ, ಅದರಿಂದ ಏನು ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಮಾಡಿ ಮೇಲ್ಗಡೆ ಎಲ್ಲ ನೀವು ಚೆನ್ನಾಗಿ ಮಾಡ್ಕೋಬೇಕು. ಮಾಡ್ಕೊಂಡಾದ ನಂತರ ಮಧ್ಯದಲ್ಲಿ ನೀವು ಬರಬೇಕು, ಮಧ್ಯ ಭಾಗದಲ್ಲಿ ಬರಬೇಕು. ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಮಧ್ಯ ಭಾಗದಲ್ಲಿ ಮಾಡಿಕೊಳ್ಳಿ. ಇವಾಗ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಭಾಗದಲ್ಲಿ ಮಾಡಿಕೊಳ್ಳಿ. ಚೆನ್ನಾಗಾಗತ್ತೆ ಈ ರೆಸಿಪಿ. ಇದನ್ನು ನಾವು ಈರುಳ್ಳಿ ಪಲ್ಯ ಜೊತೆ ತಿನ್ನಬೇಕು, ತುಂಬ ಚೆನ್ನಾಗಾಗತ್ತೆ. ಇಲ್ಲಾಂದರೆ ನಾನ್ ವೆಜ್ ತಿನ್ನೋರಾಗಿದ್ದರೆ ನೀವು ಎಗ್ ಬುರ್ಜಿ ಜೊತೆಗೂ ತಿನ್ಬೋದು. ಏನಾದರೂ ನೀವು ಏನು ನಾನ್ ವೆಜ್ ತಿಂತೀರ ಅದರ ಜೊತೆಯಲ್ಲೂ ಕೂಡ ತಿನ್ನಬಹುದು ನೀವು. ಮತ್ತು ವೆಜ್ ತಿನ್ನೋರಾದರೆ ಈರುಳ್ಳಿ ಪಲ್ಯದ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಂಡೆಕಾಯಿ ಪಲ್ಯದ ಜೊತೆನೂ ಇದು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ಮಾಡ್ಕೊಳ್ಳಿಕ್ಕೆ ಬಂದಿಲ್ಲ ಅಂದರೆ, ನಮಗೆ ಬರಲ್ಲಪ್ಪ ಏನು ಮಾಡೋದು ಅಂತ ನೀವು ಯೋಚಿಸ್ತಾ ಇರ್ಬೋದು. ನಿಮಗೆ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಮುಂದೆ ನಾನು ತೋರಿಸ್ತಾ ಇದ್ದೀನಿ, ಇದೇ ಟೇಸ್ಟ್ ಬರುತ್ತೆ. ಆದರೆ ನಮಗೆ ಇದು ಬಟ್ಟಲಾಕಾರದಲ್ಲಿ ಬರುತ್ತೆ, ಅದು ಬಟ್ಟಲಾಕಾರದಲ್ಲಿ ಬರಲ್ಲ. ಆ ರೀತಿಯಾಗಿ ನೀವು ಮಾಡಿಕೊಂಡು ತಿನ್ನಬಹುದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದು ಮಾಡಿ ಆಗಿದೆ. ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ನಮ್ಮ ಕಡೆ ಎಲ್ಲ ಈ ರೀತಿ ಬಿದಿರಿನ ಬುಟ್ಟಿ ಸಿಗುತ್ತೆ ಬೇಯಿಸ್ಲಿಕ್ಕೆ ಅಂತಲೇ. ಈ ರೀತಿ ಕಡುಬು ಬೇಯಿಸ್ಲಿಕ್ಕೆ ಮತ್ತು ಈ ರೆಸಿಪಿ ನಾನು ಮಾಡ್ತಾಯಿದ್ದೀನಿ, ಇದನ್ನೆಲ್ಲ ಬೇಯಿಸ್ಲಿಕ್ಕೆ ಅಂತಲೇ ಈ ರೀತಿಯಾಗಿ ಬುಟ್ಟಿಯನ್ನು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಾವು. ಬಿದಿರಿನ ಕೆಲಸ ಮಾಡ್ತಾರೆ ನೋಡಿರಿ, ಅವರಿಗೆ ಇದರ ಥರ ಮಾಡಿಕೊಡ್ರಿ ಅಂದರೆ ಅವ್ರು ಮಾಡಿಕೊಡ್ತಾರೆ. ಇದನ್ನು ಈ ರೀತಿಯಾಗಿ ಅದರಲ್ಲಿ ಇಟ್ಟು ನಾವು ಒಲೆ ಮೇಲೆ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ನಾನು ಅರಿಶಿಣದ ಎಲೆ ಒಂದು 2 ಹಾಕ್ತಾಯಿದ್ದೀನಿ. ಇದು ಫ್ಲೇವರಿಗೆ ಅಂತ ಅಷ್ಟೇ, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಬಹುದು. ನೀವು ಸ್ಟೀಮರ್ ಇದ್ದರೆ ಸ್ಟೀಮರ್ನಲ್ಲಿನೂ, ಈ ಥರ ಬುಟ್ಟಿ ಇಲ್ಲಾಂದರೆ ಸ್ಟೀಮರ್ ಇದ್ದರೆ ಸ್ಟೀಮರ್ನಲ್ಲಿನೂ ಇಟ್ಟು ಕೂಡ ಬೇಯಿಸ್ಕೋಬೋದು. ಇಲ್ಲಿ ಗ್ಯಾಸ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ಅದರಲ್ಲಿ ಒಂದು ಇದನ್ನೇ ಕುಟಾಣಿ ಇರುತ್ತೆ ನೋಡಿ, ಕುಟಾಣಿ ಇಟ್ಟಿದ್ದೀನಿ. ಕುಟಾಣಿ ಮೇಲೆ ಈ ಬುಟ್ಟಿಯನ್ನು ಇಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ಎಲ್ಲ ಏನಂದರೆ ಇದನ್ನು ಬೇಯಿಸ್ಲಿಕ್ಕೆ ಅಂತ ಒಂದು ಬೇರೆಯೇ ಪಾತ್ರೆ ಇರುತ್ತೆ, ಆ ಪಾತ್ರೆಯಲ್ಲಿ ಇಟ್ಟು ಇದನ್ನು ಬೇಯಿಸ್ತಾರೆ. ನಮ್ಮ ಹತ್ರ ಇಲ್ಲೆಲ್ಲ ಅದು ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಪಾತ್ರೆಯಲ್ಲಿ ಈ ರೀತಿಯಾಗಿ ಬೇಯಿಸ್ತಾ ಇದ್ದೀನಿ. ಅದರ ಮೇಲೆ ಇನ್ನೊಂದು ಏನಾದರೂ ಮುಚ್ಚಿ ನೀವು ಒಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇನ್ನೊಂದು ರೀತಿಯಾಗಿ ನಾನು ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಬೇಯಿಸೋದು ಹೇಗೆ ಅಂತ ಮೊದಲು ಹೇಳ್ತೀನಿ. ಉರಿಯನ್ನು ನೀವು ಸ್ವಲ್ಪ ಮೀಡಿಯಮ್ ಉರಿ ಇಡಬೇಡಿ, ಹೈ ಫ್ಲೇಮ್ನಲ್ಲಿನೇ ಬೇಯಿಸ್ಕೊಳ್ಳಿ. ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಟು ಬೇಯಿಸಿದ್ದೀವಿ ಅಂದರೆ ಸರಿಯಾಗಿ ಬೇಯಲ್ಲ, ಅದು ಹೈ ಫ್ಲೇಮ್ನಲ್ಲಿ ಇಟ್ಟುನೇ ಬೇಯಿಸ್ಕೊಳ್ಳಿ. ಮತ್ತು ಒಬ್ಬೊಬ್ರದ್ದು ಒಲೆ ಉರಿ ಒಬ್ಬೊಬ್ರದ್ದು ಚಿಕ್ಕದಿರುತ್ತೆ, ನೋಡಿಕೊಂಡು ನೀವು ಉರಿಯನ್ನು ಇದು ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ಒಂದು ಪ್ಲೇಟ್ ಮೇಲೆ ಕೆಳಗೆ ಪೇಪರ್ ಇಟ್ಟು, ಮಧ್ಯದಲ್ಲಿ ಹಿಟ್ಟಿಟ್ಟು ಮೇಲೆ ಕೆಳಗೆ ಪೇಪರ್ ಇಟ್ಟು ಒಂದು ಪ್ಲೇಟಿಂದ ಒತ್ತಿ ಇದನ್ನು ಒಂದು ಪೂರಿ ಥರ ಮಾಡ್ಕೊಂಡಿದ್ದೀನಿ. ಪೂರಿ ಥರ ಮಾಡಿಕೊಂಡು ಅದನ್ನು ಕೂಡ ನೀವು ಇಟ್ಟು ಬೇಯಿಸ್ಕೋಬೋದು. ಇಲ್ಲ ಸ್ವಲ್ಪ ದಪ್ಪ ಇದೆ ಅಂತ ನಿಮಗೆ ಅನಿಸಿದರೆ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಕೈಯಿಂದನೂ ಕೂಡ ಹೀಗೆ ರೊಟ್ಟಿ ಮಾಡೋ ಥರ ಮಾಡಿ ನೀವು ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿ ಅರಿಶಿಣದ ಎಲೆಯಲ್ಲಿ ಈ ರೀತಿ ಇಟ್ಟು ನೀವು ಬೇಯಿಸ್ಕೋಬೋದು. ಅರಿಶಿಣದ ಎಲೆ ಇಲ್ಲ ಅಂದರೆ ನೀವು ಬಟರ್ ಪೇಪರನ್ನು ಕೂಡ ಇಟ್ಟು ನೀವು ಬೇಯಿಸ್ಕೋಬಹುದು. ಅಂದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಎಣ್ಣೆ ಹಚ್ಕೊಂಡು ನೀವು ಬೇಯಿಸ್ಕೊಳ್ಳಿ. ಮತ್ತು ಈ ರೀತಿಯಾಗೂ ಮಾಡ್ಕೋಬೋದು. ಇಲ್ಲಾಂದರೆ ಇನ್ನೊಂದು ರೀತಿ ಇದು ನೋಡಿ, ಇದು ಈ ರೀತಿ ಬಟ್ಟಲ್ ಥರ, ಅದಕ್ಕೆ ಏನು ಕೆಲಸನೇ ಇಲ್ಲ ಹೆಚ್ಚು ಇದಕ್ಕೆ. ನೋಡಿ ಈ ರೀತಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡಿ ನೀವು ಇದನ್ನು ಕೂಡ ನೀವು ಒಂದು ಸ್ಟೀಮರ್ ಇದ್ದರೆ ಸ್ಟೀಮರ್ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಅದರ ಮೇಲೆ ಇಟ್ಟು ಬೇಯಿಸ್ಕೋಬೋದು. ಇವಾಗ ಇದು ನೋಡೋಣ ಬೆಂದಿದೆ ಏನು ಅಂತ. ನೀವು ಬೆಂದಿದೆ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ, ಇದು ಎಲೆ ಕಲರ್ ಚೇಂಜ್ ಆಗುತ್ತೆ ಒಂದು. ಇನ್ನೊಂದು ಏನಂದರೆ, ನಾವು ಸ್ವಲ್ಪ ನೀರು ಈ ರೀತಿ ಹೊಡಿಬೇಕು. ನೀರು ಹೊಡೆದು ಹೀಗೆ ಮುಟ್ಟಿ ನೋಡಬೇಕು, ನಮ್ಮ ಕೈಗಳಿಗೆ ಅಂಟ್ಕೊಳ್ಳಲ್ಲ. ಮತ್ತು ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ಒಂಥರ ಶೈನಿಂಗ್ ಬಂದಾಗೆ ಕಾಣಿಸುತ್ತೆ. ಇದೇನು ನಾವು ಮಡಕೆ ಮಾಡಿದ್ದೀನಲ್ಲ, ಇದು ಒಂಥರ ಶೈನಿಂಗ್ ಬಂದಂಗೆ ಕಾಣಿಸುತ್ತೆ. ಆವಾಗ ನೀವು ಬೆಂದಿದೆ ಅಂತ ತಿಳ್ಕೋಬೇಕು. ಮತ್ತು ಇದನ್ನು ಈಗ ಗ್ಯಾಸನ್ನು ಆಫ್ ಮಾಡಿ ತೆಗೆದು ಬಿಡೋಣ. ಮತ್ತು ಒಲೆ ಉರಿ ನಾವು ಹೆಚ್ಚು ಕಮ್ಮಿ ಮಾಡಿದ್ವಿ ಅಂದರೆ ಇದು ನೋಡಿ, ಇಲ್ಲಿ ಆ ಕಡೆ ಈ ಕಡೆ ಒಂಥರ ಮುರಿದಂಗೆ ಆಗಿದೆಯಲ್ಲ, ಆ ರೀತಿಯೂ ಕೂಡ ಆಗುತ್ತೆ. ಒಲೆ ಉರಿ ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ. ಇಲ್ಲಿ ನೋಡಿ, ನಮ್ಮ ದಿವಸಿ ಅಕ್ಕಿ ಹಿಟ್ಟಿನ ಸಾಂಪ್ರದಾಯಿಕ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಮತ್ತು ಒಂದು ಸಲ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.